ನಮಸ್ಕಾರ ಗೀತಾ ಶೇಷಾದ್ರಿ ಅವರೇ. ನಮಸ್ಕಾರ ವೀಕ್ಷಕರೇ. ನಾನು ಅಯ್ಯಂಗಾರ್ ಫುಡ್ಸಿಂದ ಇವತ್ತು ನಾನು ಗೀತಾ ಶೇಷಾದ್ರಿ ಅವರ ಮನೇಲಿದ್ದೀನಿ. ಅವರು ಒಂದು ಸ್ಪೆಷಲ್ ಐಟಮ್ಮು ಮಾಡಿ ತೋರಿಸ್ತಾರೆ. ಏನು ಅಂತ ಅವ್ರನ್ನೇ ಕೇಳೋಣ. ಹೇಳಿ ಮೇಡಮ್. ನಮಸ್ಕಾರ ಸರ್. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಹಾಂ, ಸ್ವಲ್ಪ ಜನ ವೀಕ್ಷಕರು ಇದನ್ನ ತೋರಿಸಿ ಅಂತ ಹೇಳಿದ್ರು. ಮದುವೆ ಮನೆಯಲ್ಲಿ ಮಾಡೋ ತರಕಾರಿ ಹಾಕಿದ್ದು, ಬೇಳೆ ತರಕಾರಿ ಎಲ್ಲ ಹಾಕಿದ್ದು ಕೂಟು ಮಾಡ್ತಾ ಇದ್ದೀನಿ. ಕೆಲವ್ರು ಕೇಳಿದ್ರು ಕೂಟು ಹುಳಿ ಅಂತ ಅನ್ಕೋಬಹುದು. ಅದಕ್ಕೋಸ್ಕರ ಇವತ್ತು ಅದನ್ನ ತೋರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಏನೇನು ಹಾಕೋದು ಅಂತ ಹೇಳ್ತೀನಿ. ಇದಕ್ಕಿಂತ ಇನ್ನೂ ಬೇಕಾದರೂ ನವಿಲುಕೋಸು ಇನ್ನೂ ಏನು ಬೇಕಾದರೂ ಹಾಕೋಬಹುದು. ನಾನು ಇಷ್ಟು ತರಕಾರಿ ಹಾಕ್ತಿದ್ದೀನಿ. ಎಲ್ಲಾನು ಹೆಚ್ಚು ಕಮ್ಮಿ 100 ಗ್ರಾಮ್ ಇದೆ. ಎಲ್ಲಾನು ಟೊಮೆಟೊ, ಹುರುಳಿಕಾಯಿ, ಗೋರಿಕಾಯಿ, ಬೂದುಗುಂಬಳಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮು, ಹೆಸರುಕಾಳು, ಆಲೂಗೆಡ್ಡೆ, ಬಟಾಣಿ. ಬೂದುಗುಂಬಳಕಾಯಿ ಒಂದು 150 ಗ್ರಾಮ್ ಇದೆ. 150. ತರವಾಗಿ 200 ಗ್ರಾಮ್ ಇತ್ತು. ಸಿಪ್ಪೆ ಎಲ್ಲ ತೆಗೆದ್ಮೇಲೆ 150 ಆಯ್ತು. ಅಷ್ಟೇ, 150 ಆಯ್ತು. ಇದು ಹುರುಳಿ ಕಾಳಲ್ವಾ? ಇದು ಹುರುಳಿ ಅಲ್ಲ, ಇದು ಹೆಸರು ಕಾಳು ಸರ್. ಹೆಸರು ಕಾಳು ನೆನ್ನೆ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ. ಇದನ್ನ ನೆನ್ಸಿಟ್ಕೊಂಡು ಇವಾಗ ಕುಕ್ಕರಲ್ಲಿ ಇದೆಲ್ಲಾನು ಬೇಳೆ ಜೊತೆಗೆ ಕುಕ್ಕರಲ್ಲಿ ಎಲ್ಲದನ್ನು ಸೇರಿಸ್ಬಿಟ್ಟು ಕೂಗಿಸ್ಬಿಡ್ತೀವಿ. ಹೇಳಿ ಮೇಡಮ್. ನಮಸ್ಕಾರ ಸರ್. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಜನ ವೀಕ್ಷಕರು ಇದನ್ನ ತೋರಿಸಿ ಅಂತ ಹೇಳಿದ್ರು. ಮದುವೆ ಮನೆಯಲ್ಲಿ ಮಾಡೋ ತರಕಾರಿ ಹಾಕಿದ್ದು, ಬೇಳೆ ತರಕಾರಿ ಎಲ್ಲ ಹಾಕಿದ್ದು ಕೂಟು ಮಾಡ್ತಾ ಇದ್ದೀನಿ. ಕೆಲವ್ರು ಕೇಳಿದ್ರು ಅದು ಹುಳಿ ಅಂತ ಅನ್ಕೋಬಹುದು. ಅದಕ್ಕೋಸ್ಕರ ಇವತ್ತು ಅದನ್ನ ತೋರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಏನೇನು ಹಾಕೋದು ಅಂತ ಹೇಳ್ತೀನಿ. ಇದಕ್ಕಿಂತ ಇನ್ನೂ ಬೇಕಾದರೂ ನವಿಲುಕೋಸು ಇನ್ನೂ ಏನು ಬೇಕಾದರೂ ಹಾಕೋಬಹುದು. ನಾನು ಇಷ್ಟು ತರಕಾರಿ ಹಾಕ್ತಿದ್ದೀನಿ. ಎಲ್ಲಾನು ಹೆಚ್ಚು ಕಮ್ಮಿ 100 ಗ್ರಾಮ್ ಇದೆ. ಎಲ್ಲಾನು ಟೊಮೆಟೊ, ಹುರುಳಿಕಾಯಿ, ಗೋರಿಕಾಯಿ, ಬೂದುಗುಂಬಳಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮು, ಹೆಸರುಕಾಳು, ಆಲೂಗೆಡ್ಡೆ, ಬಟಾಣಿ. ಬೂದುಗುಂಬಳಕಾಯಿ ಒಂದು 150 ಗ್ರಾಮ್ ಇದೆ. 150. ತರವಾಗಿ 200 ಗ್ರಾಮ್ ಇತ್ತು. ಸಿಪ್ಪೆ ಎಲ್ಲ ತೆಗೆದ್ಮೇಲೆ 150 ಆಯ್ತು. ಅಷ್ಟೇ, 150 ಆಯ್ತು. ಹೆಸರುಕಾಳು ನೆನ್ನೆ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ. ಇದನ್ನ ನೆನ್ಸಿಟ್ಕೊಂಡು ಇವಾಗ ಕುಕ್ಕರಲ್ಲಿ ಇದೆಲ್ಲಾನು ಬೇಳೆ ಜೊತೆಗೆ ಕುಕ್ಕರಲ್ಲಿ ಎಲ್ಲದನ್ನು ಸೇರಿಸ್ಬಿಟ್ಟು ಕೂಗಿಸ್ಬಿಡ್ತೀವಿ. ಬೇಳೆಗೆ ಕುಕ್ಕರಲ್ಲಿ ಇಡಬೇಕಾದ್ರೂ 1 ಸ್ಪೂನ್ ಎಣ್ಣೆ ಹಾಕಬೇಕು. ಮತ್ತು ಒಗ್ಗರಣೆಗೂ ಎಣ್ಣೆ ಹಾಕಬೇಕು. ಅದಕ್ಕೋಸ್ಕರ ಎಣ್ಣೆ, ಕೊತ್ತಂಬರಿ ಬೀಜ, ಬ್ಯಾಡಿಗೆ ಮೆಣಸಿನ್ಕಾಯಿ 10, ತೊಗರಿಬೇಳೆ, ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ, ಬೆಲ್ಲ, ಹುಣಸೆಹಣ್ಣು, ಕಡಲೆಕಾಯಿ ಬೀಜ, ಮೆಂತ್ಯ, ಸಾಸಿವೆ, ಕರಿಬೇವಿನ ಸೊಪ್ಪು, ಗಸಗಸೆ, ಇಂಗು, ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಉಪ್ಪು. ಆಮೇಲೆ ಇದೆಲ್ಲ ಹಾಕೋದಕ್ಕೆ ತರಕಾರಿ ಇದೆಲ್ಲದನ್ನು ಹಾಕೋದಕ್ಕೆ ನೀರು ಇಟ್ಟಿದ್ದೀನಿ. ಅಲ್ಲಿ ಕುಕ್ಕರಲ್ಲಿ ಹಾಕಿ 1 ಕೂಗಿಸ್ಬಿಟ್ರೆ ಸಾಕು. ಇದನ್ನೆಲ್ಲ ರುಬ್ಕೊಳ್ತೀರಾ? ಇದು ಮಿಕ್ಸಿ ಇದೆಲ್ಲ ಹುರಿದು ಬಿಟ್ಟು ರುಬ್ಕೋತೀವಿ. ಓಕೆ, ಶುರು ಮಾಡೋಣ. ಹಾ, ಶುರು. ಹೇಳಿಮ್ಮ. ಹಲೋ ವೀಕ್ಷಕರೆಲ್ಲರೂ ನೋಡ್ತಾ ಇರ್ಬೋದು. ಇದು ಹೆಸರು ಕಾಳು ಹಾಕ್ತಾ ಇದ್ದೀನಿ. ಫಸ್ಟು ಗೋರಿಕಾಯಿ, ಹುರುಳಿಕಾಯಿ, ಬೂದುಗುಂಬಳಕಾಯಿ, ಕ್ಯಾರೆಟು, ಬಟಾಣಿ ಕಾಳು, ಇದು ಆಲೂಗೆಡ್ಡೆ, ಇದು ತೊಳೆದು ಇಟ್ಕೊಂಡಿದ್ದೆ ಬೇಳೆ. ಹೊಸದಾಗಿ ಕಲ್ತ್ಕೊಳ್ಳೋರಿಗೆ ಹೇಳ್ತಾ ಇದ್ದೀನಿ. ಇದೇನಿದು? ಅದು ಬೂದುಗುಂಬಳಕಾಯಿ. ಇನ್ನೊಂದು ಸ್ವಲ್ಪ ಇಟ್ಟಿದ್ನಲ್ಲ ಅದು. ಇದು ಗೋರಿಕಾಯಿ, ಹುರುಳಿಕಾಯಿ.
ಮೊದಲು ಗೋರಿಕಾಯಿ, ಇದು ಗೋರಿಕಾಯಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಬಾಂಡಿಲ್ನಲ್ಲಿ ಒಂಚೂರು ಎಣ್ಣೆ ಹಾಕಿ ಬಾಡಿಸ್ಕೊಂಡ್ಬಿಟ್ಟು ಹಾಕ್ತೀನಿ. ಎಲ್ಲ ಆದ್ಮೇಲೆ ಅದು ಇದು ಬೆಂದಾದ್ಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ಟೊಮೆಟೊ ಅದಕ್ಕೆ ಟೊಮೆಟೊನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಬಂದೆ ಅರಿಶಿನ ಹಾಕ್ತೀವಿ, ಮಂಜೆ ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ಬೇಳೆ ಒಂಥರ ಹದವಾಗಿ ಬೆಂದಿರುತ್ತೆ. ಒಂದು ಸ್ವಲ್ಪ ಅರಿಶಿನ, ಇವಾಗ ಕುಕ್ಕರ್ ಮುಚ್ಚಿಟ್ಬಿಟ್ಟು 1 ವಿಷಲ್ ಬರೋ ತನಕ ಕೂಗಿಸ್ಕೊತೀನಿ ಅಷ್ಟೇ. 1 ವಿಷಲ್ದೆಲ್ಲ ಕುಕ್ ಆಗ್ಬಿಡುತ್ತಾ? ಬೆಂದ್ಬಿಡುತ್ತಾ? ಇದು ಬೇಯುತ್ತೆ. ಇದು ನಮ್ಮ ಮನೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ. ಬೇಳೆ ಎಲ್ಲನೂ ಇದೆ, ಬೇಳೆ ತರಕಾರಿ ಫುಲ್ಲು. ಹುರ್ಕೊಳ್ಳೋ ಕಾರ್ಯಕ್ರಮ ಎಲ್ಲಾನು. ಹಾಂ, ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಈ ಥರ 1 ಸ್ಪೂನಲ್ಲಿ ಅಷ್ಟೇ. ಮೊದಲು ಉದ್ದಿನಬೇಳೆ ಹಾಕೋಣ. ಎಲ್ಲರೂ ನೋಡ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇದು ಹುರಿದ ಮೇಲೆ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 1 ಸ್ಪೂನ್. ಇವಾಗ ಕಡಲೆಬೇಳೆ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಬೀಜ ಮತ್ತು 1 ಇಂಚು ಚಕ್ಕೆ, ಕೊತ್ತಂಬರಿ ಬೀಜ 1 ಸ್ಪೂನ್. ಚಕ್ಕೆ ಬೇಕಾದವ್ರು ಹಾಕೋಬೋದು, ಚಕ್ಕೆ ಇಷ್ಟ ಇದ್ದವರು 1 ಸ್ಪೂನು, 1 ಟೀ ಸ್ಪೂನ್ ಮೆಂತ್ಯ, ಒಂದು 10-12 ಕಾಳು ಮೆಣಸು, ಆಮೇಲಿಂದ ಒಂಚೂರು ಇಂಗು, ಇಂಗಿಸ್ ಕಿಂಗ್, 1 ಟೀ ಸ್ಪೂನು ಗಸಗಸೆ, ಪಾಪಿ ಸೀಡ್ಸ್. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಒಂದು 10ರಿಂದ 12 ಒಳಗೆ ನಮ್ಮನೇಲಿ ಹಾಕೋದು. ಜಾಸ್ತಿ ಬೇಕು ಅಂದವ್ರು ಬೇಕಂದರೆ ಹಾಕೋಬೋದು. ಇವಾಗ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀವಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ, 1 ದೊಡ್ಡ ಹೋಳು ಪೂರ್ತಿ ಹಾಕಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಇದ್ದಷ್ಟು, ಅಂದರೆ ಅದಕ್ಕೆ ಬೇಕಾದಷ್ಟು, ಆವಾಗ ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇವಾಗೆಲ್ಲ ಪದಾರ್ಥ ಹುರಿದಾಗಿದೆ. ಟೊಮೆಟೊ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಟೊಮೆಟೊ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ದಾಲ್ಚಿನ್ನಿ, ಮೆಂತ್ಯ, ಮೆಣಸು, ಇಂಗು, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ಒಂಚೂರು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇವಾಗ ಕ್ಯಾಪ್ಸಿಕಮ್ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಕೂಟಿಗೆ, ಹಸಕ್ ವಾಸನೆ ಹೋಗಲಿ ಅಂತ. ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ದಪ್ಪದು 1-2 ತಗೊಂಡಿದ್ದೀನಿ ಅಷ್ಟೇ. ಅನ್ಫಾರ್ಚುನೇಟ್ಲಿ ದೊಣ್ಣೆ ಮೆಣಸಿನ್ಕಾಯಿ ಹೆಸರೇ ಮರೆಸ್ಬಿಟ್ಟಿದ್ದೀವಿ ನಾವು. ಬಟ್ ಇದು ಯಾವುದೇ ಇದಕ್ಕೆ ಹಾಕಿದ್ರು ಇದ್ರ ಘಮ ತುಂಬ ಚೆನ್ನಾಗೈತಿ. ಇದೇ ಹೈಲೈಟು, ಇಷ್ಟು ತರಕಾರಿ ಜೊತೆ ಇದು ಒಂದೇ ಹೈಲೈಟು. ಅದೇ ಒಂಥರ ಇದನ್ನ ಕ್ಯಾಪ್ಸಿಕಮ್ ವಿಲ್ ಬಿಕಮ್ ದ ಕಿಂಗ್. ಇವಾಗ ಕ್ಯಾಪ್ಸಿಕಮ್ ಹುರಿದಿದ್ದು ಹಾಕೋತಾ ಇದ್ದೀನಿ. ಹಸಕ್ ವಾಸನೆ ಹೋಗಲಿ ಅಂತ ಕ್ಯಾಪ್ಸಿಕಮ್ ಹುರಿದಿದ್ದು. ಇವಾಗ ಇದರಲ್ಲಿ ಟೇಬಲ್ ಸ್ಪೂನಲ್ಲಿ 1.5 ಸ್ಪೂನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಬೇಕು ಅಂದರೆ ಬೇಕಂದ್ರೆ ಹಾಕ್ಕೋಬೋದು. ಬೆಲ್ಲ ಒಂಚೂರು ಬೇಕಂದವ್ರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟ ಇಲ್ಲ ಅಂದವರು, ಅಭಿಪ್ರಾಯ ಇಲ್ಲ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ. ಇವಾಗ ಖಾರ ರುಬ್ಬಿದ್ನಲ್ಲ, ಟೊಮೆಟೊ ಇದೆಲ್ಲನೂ ಹುರಿದಿದ್ದೆಲ್ಲನೂ ಅದೆಲ್ಲ ಹಾಕ್ತಾಯಿದ್ದೀನಿ.
ಎಣ್ಣೆ ಹಾಕಿದ್ದಾರೆ ಬಾಣಲಿಗೆ. ಇವಾಗ ಅದನ್ನು ಫೈನಲ್ ಟಚಸ್ ತಡ್ಕ ಒಗ್ಗರಣೆ ಅದು ಚೆನ್ನಾಗಿ ಕುದ್ರೆ ಎಲ್ಲ ಹೊಂದ್ಕೊಂಡು ಹದವಾಗಿ ಬರುತ್ತೆ. ಇದು ಹೆಂಗಿದೆ ಕಲರ್? 1 ಟೀ ಸ್ಪೂನ್ ಸಾಸಿವೆ, ಸಾಸಿವೆ ಚಿಟ್ಗುಡ್ತಾ ಇದೆ. ಇವಾಗ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಇಂಗು ಕೊನೆಯಲ್ಲಿ ಹಾಕಿದ್ರೆ, ಮೊದಲು ರುಬ್ಬಕ್ಕೂ ಹಾಕ್ಕೊಂಡಿದ್ದೆ, ಇವಾಗ ಒಗ್ಗರಣೆಗೂ ಹಾಕ್ತಾ ಇದ್ದೀನಿ. ಇವಾಗ ಒಗ್ಗರಣೆನ ಅದಕ್ಕೆ ಬಾಣಲಿಯಿಂದ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಸಲ ಫುಲ್ಲು ಕೈ ಆಡಿಸ್ಬಿಟ್ರೆ ಬೇಕಾದ್ರೆ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಂದರೆ ನೀರು ಬೇಕಂದರೆ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ, ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು. ಇನ್ನೊಂದು ಸಲ ಚೆನ್ನಾಗಿ ಕುದ್ಬಿಟ್ರೆ ಇಷ್ಟು ಕ್ವಾಂಟಿಟಿನಲ್ಲಿ ಒಂದು 8ರಿಂದ 10 ಜನ ಊಟ ಮಾಡ್ಬೋದು ಆರಾಮಾಗಿ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ, ನಂದಿನಿ ತುಪ್ಪ, ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಟು ಹುಳಿ ನೀವೇನು ಹೇಳ್ತಿರೋ ಅದನ್ನು ಯಾವ್ಯಾವ ಥರ ಉಪಯೋಗಿಸ್ಕೋಬೋದು ಅಂತ ಗೀತಾ ಶಿವಶಾಸ್ತ್ರಿ ಅವರು ಹೇಳ್ತಾರೆ. ಇವಾಗ ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು 1 ಸ್ಪೂನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಿಸಿ ಕೂಟ್ ಹಾಕ್ಕೊಂಡು ತಿಂದರೆ ಆಹಾ, ಅದು ಸ್ವರ್ಗನೇ ಅಂತ ಅನ್ಬೇಕು, ಆ ಥರ ಇರುತ್ತೆ. ಚಪಾತಿಗೂ, ದೋಸೆಗೂ, ರೊಟ್ಟಿಗೂ ಎಲ್ಲದಕ್ಕೂ ನೆಂಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ನೋಡಿ, ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಮದುವೆ ಮನೆಯ ಕೊಳಂಬು ಹುಳಿ ತರಕಾರಿ ಹಾಕಿ ವಿಧವಾದ ತರಕಾರಿ ಹಾಕ್ಬಿಟ್ಟು ಮಾಡಿದ್ದಾರೆ ಗೀತಾ ಶೇಷಾದ್ರಿ ಅವರು. ತುಂಬ ಟೆಂಪ್ಟಿಂಗು. ಇನ್ನು 12:30 ಊಟಕ್ಕೆ ತುಂಬ ಬೇಗ ಆಗ್ತಾ ಇದೆ, ಅದರಿಂದನೇ ಸ್ಯಾಂಪ್ಲಿಂಗ್ ಈ ಥರ ಮಾಡ್ತಾ ಇದ್ದೀನಿ. ಇಲ್ಲದೇ ಇದ್ರೆ ಫುಲ್ ಬ್ಯಾಟಿಂಗು ಬಾರಿಸ್ಬಿಡ್ತಾ ಇದ್ದೆ. ಸೂಪರ್ ಆಗಿದೆ. ತರಕಾರಿ ಎಲ್ಲ ಹೊಂದ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಎಷ್ಟಾದರೂ ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ನೀವು ಬೇಕಾದರೆ ನಿಮಗೆ ರುಚಿಗೆ ಇಂಚೂರು ಉಪ್ಪು ಖಾರ ಹಾಕ್ಕೋಬೋದು. ನೀವು ಮಾಡಿ ಮನೆಯಲ್ಲಿ ಸಂತೋಷದಿಂದ ಸ್ವಾದಿಸಿ. ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ. ವೀಕ್ಷಕರೇ, ಫೈನಲಿ ಆ್ಯಸ್ ಯೂಶುವಲ್ ರಿಕ್ವೆಸ್ಟು, ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇನ್ನೂ ನಿಮ್ಮ ಪ್ರೋತ್ಸಾಹ ನೀವು ಬೆನ್ನು ತಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದು ಎಲ್ರಿಗೂ ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್. ಗೀತಾ ಶೇಷಾದ್ರಿ ಅವರು ನಳಗಿರಿ ಇವತ್ತು ವೆಜಿಟೇಬಲ್ ನಳಗಿರಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮಸ್ಕಾರ. ಥ್ಯಾಂಕ್ ಯು.